ಹಾಗೆ. ಸರ್ ಹೆಂಗಿತ್ತು ಅವಾಗ, ಈಗ ಹೆಂಗಿದೆ ಪರಿಸ್ಥಿತಿ? ಅವಾಗ ಇದ್ದ ಕಾಡಿಗೆ ಈಗಿರುವ ಕಾಡಿಗೆ ತುಂಬಾ ವ್ಯತ್ಯಾಸ ಉಂಟು. ಆಗ ಕಾಡೆಲ್ಲ ಸ್ವಲ್ಪ ಕಮ್ಮಿ ಇತ್ತು, ಈಗ ಕಾಡು ತುಂಬಾ ಬೆಳ್ಕೊಂಡಿದೆ. ಮತ್ತೆ ನನ್ಗೆ ಅದು ಗುರುತು ಸಿಗ್ತಾ ಇಲ್ಲ. ಗಾಡಿ ನೋಡುವಾಗ ಉಂಟಲ್ಲ, ಆ ಭೂಮಿ ಸ್ವಲ್ಪ ಆಚೆ ಈಚೆ ಚೇಂಜ್ ಆದಾಗೆ ಕಾಣ್ತದೆ. ಬೇರುಗಳು ಬಂದಿದೆ, ಕೆಲವೊಂದು ಮಣ್ಣು ಜಗ್ಗಿದೆ, ಮಣ್ಣು ಕುಸಿದಿದೆ, ಮಣ್ಣಿನ ಕೆಲಸ ನಡೆದಿದೆ. 1ರಿಂದ 5 ತನಕ ಹೆಚ್ಚು ಕಮ್ಮಿ ಮಣ್ಣೆ ಕುಸಿದಿ ಎಲ್ಲ ತೆಗ್ದಿದಾರ ಅಂತ ಕಾಣ್ತೆ. ಏನಂತ ಗೊತ್ತಾಯ್ತಾ ಇಲ್ಲ. ಅದು ಅಲ್ಲಿ ಬಾಡಿ ಇರೋದೇ ಸಂಶಯ. ಆದ್ರೂ ನಾವು ತೋಡಿ ನೋಡಿದೀವಿ, ನಮ್ಗೆ ಅದೆಲ್ಲ ಸ್ಪಾಟ್ ಅಲ್ಲ, ಅದೇ ಸ್ಪಾಟ್ ನೀವು ಹಣ ಹಾಕಿರೋ ತೋರಿಸ್ತಾ ಇದ್ದೇನೆ. ಕರೆಕ್ಟ್ ಆಗಿ ತೋರಿಸ್ತಾ ಇದ್ರೆ ಈಗ 6 ನಂಬರ್ ಅಲ್ಲಿ ಬರ್ತಿರ್ಲಿಲ್ಲ, ಬಂತು 6 ನಂಬರ್ ಅಲ್ಲಿ. ಅದು ಕರೆಕ್ಟ್ ಆಗಿ ತೋರಿಸಿದ್ರಿಂದಲೇ 6 ನಂಬರ್ ಅಲ್ಲಿ ಬಂತಲ್ಲ. ಮತ್ತೆ ನಾನು ಮಾರ್ಕ್ ಮಾಡಿದ ಜಾಗದಲ್ಲಿ ಬಂದಿದ್ದಲ್ಲ. ಹಾಗೆ ನಾನು ಕರೆಕ್ಟ್ ಆಗಿ ತೋರಿಸ್ತೇನೆ. ಅಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ನನ್ನನ್ನು ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಅಷ್ಟೇ. ನಿಮ್ಮನ್ನ ಹೊರತುಪಡಿಸಿ, ನೀವು ಹೇಳಿದ್ರಲ್ಲ 3-4 ಜನ, ನಿಮ್ ಭಾವ, ರಾಜು, ನೀವು ಒದ್ರಿ ಅಂತ, ನಿಮ್ಮನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಅವಾಗ ನೀವು ಅಗಿವಾಗ ಹುತ್ತಾಕುವಾಗ ಇದ್ರ? ಇದ್ರು. ಯಾರ್ಯಾರಿದ್ರು? ನನ್ನ ಭಾವ ಇದ್ರು, ಮಾರ ಅಂತ. ನನ್ನ ಅಣ್ಣ ಇದ್ರು. ಹೆಸರು ಹೇಳೋಕೆ ಯಾರ್ಯಾರಿದ್ರು ಹೇಳಿ? ಅನಾಸಿ, ಮಾರ, ರಾಜು, ರಂಗ. ಹೆಸರು ಹೇಳಕ್ ಹೋಗ್ಬೇಡಿ, ಇವ್ರು ಇದ್ರು ಅಂತ ಹೇಳಿ. ಒಂದು 5-6 ಜನ ಇರ್ತಾ ಇರ್ತೀವಿ. 5-6 ಜನ. ಗೌರ್ಮೆಂಟ್ ಇಂದ ಯಾರ್ಯಾರಿದ್ರು? ಗ್ರಾಮ ಪಂಚಾಯತ್ ಇಂದ ಯಾರ್ಯಾರಿದ್ರು? ಗ್ರಾಮ ಪಂಚಾಯತ್ ಇಂದ ಯಾರು ಗೊತ್ತಲ್ಲ. ನಾವು ದೇವಸ್ಥಾನ ವತಿಯಿಂದಲೇ ನಾವು ಊಟ ಆಗ್ತಾ ಇರ್ತೀವಿ. ದೇವಸ್ಥಾನದ ವತಿಯಿಂದ. ಗ್ರಾಮ ಪಂಚಾಯತ್ ಇಂದ ಯಾರು ಬರ್ತಾ ಇರ್ಲಿಲ್ಲ? ನಿಮ್ಗೆ ಯಾರು ಈ ಊತಾಗ ಕೇಳೋದು? ದೇವಸ್ಥಾನದವರ ಇಲ್ಲ ಗ್ರಾಮ ಪಂಚಾಯತ್? ಮಾಹಿತಿ ಕಚೇರಿ ಅವರು. ಮಾಹಿತಿ ಕಚೇರಿ, ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್. ಹೌದು. ಅವ್ರು ಗೌರ್ಮೆಂಟ್ ಅವ್ರೆ ಅಲ್ವಾ? ಇಲ್ಲ, ದೇವಸ್ಥಾನ ಕಚೇರಿ. ದೇವಸ್ಥಾನ ಕಚೇರಿ ಅವರು, ಗ್ರಾಮ ಪಂಚಾಯತಿ ಅವರೆಲ್ಲ. ಓಕೆ. ಸೊ ನಿಮ್ಮ ಪ್ರಕಾರ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್, ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಬಂದು ನಿಮ್ಗೆ ಹೇಳಿದ್ವು ಇದೆಲ್ಲ ಹೂತಾಕ ಹೇಳಿ?